ಯಥಾವತ್ತಾಗಿ ರಣಭೂಮಿಯಲ್ಲಿ ರಕ್ತಬೀಜಾಸುರ ಮಡಿದ ವಾರ್ತೆಯನ್ನು ಕೇಳಿ ಕಡುಕೋಪದಿಂದ ಶುಂಭಾನಿಶುಂಭರರು ಶಾಂಭವಿಯ ಮೇಲೆ ಎಗರಿ ಬಂದರು. ಸತ್ತವರ ನೋಡಿ ಬೆರಗಾದ ಶುಂಭಾನಿಶುಂಭರರು ಯಾವಾಗ ಆ ಶುಂಭಾನಿಶುಂಭರ ಎದುರಿಗೆ ಬಂದರು, 10 ಮುಖ 8 ಕೈ, ಉಡುಗೆ ಶೋಣಾಂಬರ, ಶ್ವೇತವರ್ಣದ ತ್ರಿನೇತ್ರ, ಕತ್ತಿ, ಗದೆ, ಲ್ಯಾಂಗು, ಶಾರ್ಗಾಯಿ, ಮುತ್ತಿನಾಭರಣ, ಮೃತ್ಯು ಹೆತ್ತೋಂಬೋಲ್ ಮಹಾಸರಸ್ವತಿಯಾಗಿಯೇ ತೋರಿದಳು. ಪಾರ್ವತಿ ಮಹಾಸರಸ್ವತಿಯಾಗಿಯೇ ತೋರಿದಳು. ಕಡಿದು ಕೆಡೆಯಿದಳು ಶರವ, ನಿಕ್ಕಡಿಯ ಮಾಡಿದಳ ನಿಶುಂಭನ ಕಡು ಧನುವ ಸಾರಥಿಯ ಪಕ್ಕೆಯ ಆಯವ ಹಗೆದೆಗೆದು ನೋಡಿದಳು. ಶುಂಭ ನಿಶುಂಭರರು ಅಭಿಮುಖವಾಗಿ ಯುದ್ಧಕ್ಕೆ ಬರೋದನ್ನು ಕಂಡು ತನ್ನ ಬತ್ತಳಿಕೆಯೊಳಗೆ ಬಾಣವನ್ನು ತೆಗೆದುಕೊಂಡು ಬಿಲ್ಲಿಗೆ ಎದೆಯೇರಿಸಿ ಸಿಂಚನೆ ಜಗ್ಗಿ ಜೋರಾಗಿ ಬಿಟ್ಟಳು. ನಿಶುಂಭನ ರಥದ ಗಾಲಿಯೇ ಮುರಿದೋಯ್ತು. ಯಾವಾಗ ನಿಶುಂಭನ ರಥದ ಗಾಲಿ ಮುರಿದು ಬಿತ್ತೋ, ರಥಿಕ ಮತ್ತು ನಿಶುಂಭ ದಪ್ಪನೆ ಬೆದ್ದು ಬಿಟ್ರು. ಶುಂಭ ಹೇಳಿದ, ನಿಶುಂಭ ಏರು ನಿನ್ನ ಮಾಯಾರಥವ ಅಂದವ. ಮಾಯಾರಥವನ್ನೇರಿಸಿದ ತಮ್ಮನಿ ಶಾಂಭವಿಯ ಮೇಲೆ ಏಕಕಾಲದಲ್ಲಿ ಬಡದಾಡಲಿಕ್ಕೆ ಪ್ರಾರಂಭ ಮಾಡಿದರು ಶುಂಭಾನಿಶುಂಭರರು. ನಿಶುಂಭ ದೇವಿಯೊಡನೆ ಯುದ್ಧ ಮಾಡ್ತಾ ಇದ್ದ, ಶುಂಭನು ದೇವಿಯೊಡನೆ ಯುದ್ಧ ಮಾಡ್ತಿದ್ದ. 18 ಕೈಗಳಿರ್ತಕ್ಕಂಥ ಈ ಶಾಂಭವಿ ಇಬ್ಬರು ಇಡೀ ರಣಭೂಮಿಯ ತುಂಬ ಬರೀ ಶುಂಭಾನಿಶುಂಭರ ಸೈನ್ಯವೇ ಇತ್ತು. ಗದೆಯಿಂದ ಶುಂಭನ ಎದೆಗೆ ಹೊಡೆದಾಗ ಮೋರ್ಚೆ ಬಿದ್ದನಲ್ಲ ಶುಂಭ, ಅಣ್ಣನಿಗೆ ಗಾಯವಾಗಿ ಬಿದ್ದದ್ದು ಕಂಡು ಕಾಲು ಭೈರವನಂತೆ ಎದ್ದ. ಭೂಮಿಯನ್ನು ಒಮ್ಮೆ ಧಪ್ಪೆಂದು ಒದ್ದ. ನವಗ್ರಹಗಳು ನಡಗಿದವು ನಿಶುಂಭನ ರೌದ್ರಕ್ಕೆ. ಸಮುದ್ರದ ನೀರು ಚೆಲ್ಲನೆ ಗಗನೆತ್ತರಕ್ಕೆ ಹಾರಿದವು. ಅವನ ಗರ್ಜನೆಗೆ ಆಕಾಶದ ನಕ್ಷತ್ರಗಳು ದಳ 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 ದಳನೆ ಉದುರಿ ಬಿದ್ದವು. ಅಷ್ಟು ಉಗ್ರರೂಪಿ ನಿಶುಂಭ. ಏನವರ ಭಯಂಕರ ಯುದ್ಧ. ಖಡ್ಗವನ್ನು ಹಿಡಿದುಕೊಂಡು ನಿಶುಂಭ ಶುಂಭ ಏಕಕಾಲದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ರೆ, ಯುದ್ಧದೊಳಗೆ ನಿಶುಂಭ ದೇವಿಗೆ 50 ಹೆಜ್ಜೆ ಹಿಂದಕ್ಕೆ ಸರಿಸಿಬಿಟ್ಟವ. ಒಂದಲ್ಲ ಎರಡಲ್ಲ 50 ಹೆಜ್ಜೆ ದೇವಿಯನ್ನು ಹಿಂದಕ್ಕೆ ಸರಿಸಿಬಿಟ್ಟ. ಮೂರ್ಛೆ ಹೋಗಿರ್ತಕ್ಕಂಥ ಶುಂಭ ಎದ್ದು ನೋಡ್ತಾನೆ, ದೇವಿಯನ್ನೇ ಯುದ್ಧದೊಳಗೆ 50 ಹೆಜ್ಜೆ ಹಿಂದಕ್ಕೆ ಸರಿಸಿದ್ದನ್ನು ಕಂಡು ಭಪ್ಪರೆ ತಮ್ಮ ಇದ್ದರೆ ನಿನ್ನಂತ ತಮ್ಮನಿರಬೇಕು, ಬಿಡಬೇಡ ಆ ಗಂಡನಿಲ್ಲದ ಗೈಯಾಳಿಗೆ ಹೆಡಮುರಿಯನ್ನು ಕಟ್ಟು ಅಂದುಬಿಟ್ಟು ಶುಂಭ ಹೆಡಮುರಿಯನ್ನು ಕಟ್ಟು. ಬಹು ಭಯಂಕರವಾಗಿರ್ತಕ್ಕಂಥ ಯುದ್ಧವು ನಡೆಯಿತು. ಭೂಮಿ ಸಾಲಲಿಲ್ಲ. ಆಕಾಶಕ್ಕೆ ಮಾಯಾವಿಯಿಂದ ಚಂಗನೆ ಜಿಗಿದು ಬಿಟ್ಟ ನಿಶುಂಭ. ದೇವಿಯು ಚಂಗನೆ ಜಿಗಿದಳು. ಹುಟ್ಟಿರುವ ಆ ಕೆಂಪು ಸೀರೆ ಕಚ್ಚಿ ಹಾಕಿದ್ದಾಳೆ. ನಡುವಿಗೆ ಶರಗನ್ನು ಸುತ್ತಿಕೊಂಡಿದ್ದಾಳೆ. ಕಿರೀಟ ಸರಿಗೊಳಿಸಿಕೊಂಡಿದ್ದಾಳೆ. ತನ್ನ ಮುಂಗುರುಳನ್ನು ಕಿವಿ ಹಿಂದೆ ಸರಿಸ್ತಾ ಇದ್ದಾಳೆ. ಹರಿಯುವಂತ ಬೆವರು ನದಿಯಂತೆ ಹರಿತಾ ಇದೆ. ಅಷ್ಟು ಘೋರವಾದ ಯುದ್ಧ. ನಿಶುಂಭ ಶಾಂಭವಿಯ ನಡುವೆ ನಡೆದ ಯುದ್ಧ. ಆಕಾಶದಿಂದ ಈ ಕಡೆ ನಿಶುಂಭ ಗದೆಯನ್ನು ಹಿಡಿದುಕೊಂಡು ಓಡಿ ಬಂದು ದೇವಿಗೆ ಹೊಡಿಬೇಕಂತಾನೆ. ಈ ಕಡೆ ದೇವಿಯು ಗದೆಯನ್ನು ತಗೊಂಡು ಓಡಿ ಬಂದು ಅವನನ್ನು ಹೊಡಿಬೇಕಂತಾಳೆ. ಪರಸ್ಪರ 2 ಗದೆಗಳು ಅಪ್ಪಳಿಸಿದಾಗ ಅದರ ಶಬ್ದಕ್ಕೆ ಪ್ರಾಣಿಗಳು ಚೀರಿದವು. ಆಕಾಶದಲ್ಲಿ ನಿಂತು ನೋಡ್ತಕ್ಕಂಥ ದೇವತೆಗಳು ಮೈ ಜುಮ್ಮೆಂದು ಮೂತ್ರಿಸಿಕೊಂಡರು. ಅಷ್ಟು ಉಗ್ರವಾಗಿರ್ತಕ್ಕಂತಹ ಯುದ್ಧ ನಿಶುಂಭ ಶಾಂಭವಿಯ ನಡುವಿನ ಯುದ್ಧವದು. ಶಾಂಭವಿಯ ನಡುವಿನ ಜಲಯುದ್ಧ, ಮಲ್ಲಯುದ್ಧ, ಅನೇಕ ತರನಾಗಿರ್ತಕ್ಕಂಥ ಯುದ್ಧ ಪ್ರಮಾಣಗಳಲ್ಲಿ ಯಾರೂ ಕೂಡ ಸೋಲಲು ಸರಿಯಿಲ್ಲ. ಇವರ ಯುದ್ಧ ಇವರಿಗೆ ಸರಿಸಾಟಿ ಎನ್ನುವಂತೆ ದೇವತೆಗಳಂದ್ರು. ಇಲ್ಲಿಯ ತನಕ ಬಂದಿರತಕ್ಕಂಥ ರಾಕ್ಷಸರೇ ಬ್ಯಾರೆ. ಈ ನಿಶುಂಭನ ಸಾಮರ್ಥ್ಯ ದೇವಿಯನ್ನೇ 50 ಹೆಜ್ಜೆ ಹಿಂದಕ್ಕೆ ಸರಿಸಿದ್ದಾನೆ. ಸಿಂಹದ ರೋಮಗಳಿಗೂ ಕೂಡ ಬಾಣವನ್ನು ನಾಟಿಸಿದ್ದಾನೆಂದರೆ ಈತ ಸಾಮಾನ್ಯನೇ. ಪರಸ್ಪರ ಮುಷ್ಟಿ ಯುದ್ಧವನ್ನು ಮಾಡಿ ಹಿಂದಕ್ಕೆ ಸರಿಸಿದಾಗ ದೇವಿಯು ಕೂಡ ತನ್ನ ಶಕ್ತಿ ಸಾಮರ್ಥ್ಯದಿಂದ ಅವನನ್ನು ಒಮ್ಮಿದೊಮ್ಮೆಲೆ ಜಾಡಿಸಿ ದಬ್ಬಿ ಬಿಟ್ಟಳು. ದಪ್ಪೆಂದು ಬಿದ್ದ. ಧೈರ್ಯ ಕಳ್ಕೊಂಡ. ಸಾಂತ್ವನಿಕವಾಗಿ ಮಾತನಾಡ್ಲಿಕ್ಕತ್ತ, ಎಲೇ ನಾರಿಮಣಿಯೇ, ಯಾರು ನೀನು? ಏತಕ್ಕಾಗಿ ಯುದ್ಧ ಮಾಡುತ್ತಿರುವೆ? ನನ್ನಣ್ಣ ಮೂರ್ಛೆ ಹೋಗಿದ್ದಾನೆ, ಅವನಿಂದ ನಿನ್ನ ಪ್ರಾಣ ಕಳೆದುಕೊಳ್ಳುವುದು ಬೇಡ, ನಿನ್ನನ್ನು ಕ್ಷಮ ಮಾಡಿದ್ದಾನೆ, ಈ ರಣಭೂಮಿಯಿಂದ ನಡಿ ಅಂದವ ನಿಶುಂಭ. ಯಾರು ನೀನು? ಆಗ ಹೇಳ್ತಾಳ, ಕೇಳವೋ ನಿಶುಂಭ, ತ್ರೈಲೋಕದ ರಸ ಶುಂಭ ಮಹಾರಾಜ,
ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲವೇ? ಅಥವಾ ಹೇಡಿಯನ್ನು ಸೋಲಿಸಲು ಆಗುವುದಿಲ್ಲವೇ? ಸಾಧ್ಯವೇ ಇಲ್ಲ. ಪರದೇವತೆ ಎಂದು ಕರೆಯುವ ನನಗೆ ಹರಿಹರ ಬ್ರಹ್ಮಾದಿಗಳು ಈ ಯುದ್ಧ ಭೂಮಿಗೆ ಕಳಿಸಿದ್ದಾರೆ. ಅವರ ಪದವಿಗಳನ್ನು ಮರಳಿ ಕೊಡಿಸುವ ತನಕ ಈ ರಣಭೂಮಿಯಿಂದ ನಾನು ಹೋಗುವುದಿಲ್ಲ. ಶುಂಭಾನಿಶುಂಭರ ಸಂಹಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಶಾಂಭವಿಯೋ ನಾನು ಅಂಥೇಳಿ ದೇವಿ ಗರ್ಜಿಸಿ ಹೇಳ್ತಾಳೆ. ಶುಂಭನಂದ, ಏನೋ ಹೆಣ್ಣೆಂದು ಮನ್ನಿಸಿದರೆ ಕರುಣೆ ಇಲ್ಲದೆ ಮಾತನಾಡಿವ್ಯಾ? ಎಲೆ ಕಿಟ್ಟ ಸ್ತ್ರೀಯಳೆ, ಎಲೆ ಗೈಯಾಳಿಯೇ, ತಾಳಿಕೋ ನಾ ಕೊಡುವ ಪೆಟ್ಟನು ಅಂತಂದ. ಬತ್ತಳುಕಿನ ಬಾಣವನ್ನು ತೆಗೆದುಕೊಂಡು ನಾಗಾಸ್ತ್ರವನ್ನು ಎಳೆದು ಬಿಟ್ಟ. ಒಂದು ಹಾವಿನ ಅಸ್ತ್ರ, ಸರ್ಪಾಸ್ತ್ರ, 1 5 10 10 20 30 ಲಕ್ಷ ಕೋಟಿಯಾಗಿ ಸರ್ರನೆ ದೇವಿಯ ಮೇಲೆ ಸರ್ಪಗಳ ಬಾಣ ಮಳೆಯಂತೆ ಬೀಳ್ತಾ ಇದೆ. ಮಳೆಯಂತೆ ಸಿಂಹದ ಮೇಲೆ ಕುಳಿತಿರ್ತಕ್ಕಂಥ ಶಾಂಭವಿಯು ತನ್ನೊಳಗಿನ ಬತ್ತೊಳಗಿನ ಬಾಣವನ್ನು ತೆಗೆದುಕೊಂಡು ಸರ್ಪಾಸ್ತ್ರಕ್ಕೆ ವಿರುದ್ಧವಾಗಿ ಆ ತಾಯಿ ಗರುಡಾಸ್ತ್ರವನ್ನು ಎಳೆದು ಬಿಡ್ತಾ ಇದ್ದಾಳೆ. ಇತ್ತ ಕಡೆ ಸರ್ಪಾಸ್ತ್ರ ಬರ್ತಾ ಇದೆ ದೇವಿಯ ಕಡೆ. ದೇವಿ ಬಿಟ್ಟಿರ್ತಕ್ಕಂಥ ಗರುಡಾಸ್ತ್ರ ಎರಡೂ ಒಂದೇ ಕಡೆ ಬರ್ತಾ ಇದ್ದಾವೆ. ಪರಸ್ಪರ ಘರ್ಷಿಸಿ ಮಿಂಚನ್ನು ಮಿಡಿದು ಸರ್ಪಾಸ್ತ್ರ ಮಾಯವಾಯಿತು. ಗರುಡಾಸ್ತ್ರ ನಿಶುಂಭನಲ್ಲಿಗೆ ಬಂತು. ನಾರಾಯಣಾಸ್ತ್ರವನ್ನು ತೆಗೆದುಕೊಂಡು ದೇವಿ ಬತ್ತಳಿಕೆಯೊಳಗಿನ ಆ ನಾರಾಯಣಾಸ್ತ್ರವನ್ನು ತೆಗೆದುಕೊಂಡು ಜೋರಾಗಿ ಎಳೆದು ಹೊಡೆದಳು. ನಿಶುಂಭನ ರಥದ ಧ್ವಜ ಮುರಿಯಿತು. ಸೋಲಿನ ಲಕ್ಷಣಗಳಿವು. ಧ್ವಜ ಮುರಿಯಿತು. 2ನೇ ಬಾಣವನ್ನು ತೆಗೆದುಕೊಂಡಳು. ಆ 2ನೇ ಬಾಣದಿಂದ ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ, ರಥಿಕನ ಎದೆಗೆ ಗುರಿಯಾಗಿ ಹೊಡೆದಳು. 1 ಅಲ್ಲ 2 ಅಲ್ಲ 3 ಅಲ್ಲ, ಅನೇಕ ಯುಗಗಳ ಪರ್ಯಂತರವಾಗಿ ಯುದ್ಧ ಮಾಡಿದ್ರು ಕೂಡ ನಿಶುಂಭನು ಸೋಲ್ತಾ ಇಲ್ಲ, ಶಾಂಭವಿಯು ಸೋಲ್ತಾ ಇಲ್ಲ. ಈ ರೀತಿಯಾಗಿ ಶುಂಭನ ಬಲವನ್ನ ಕುಗ್ಗಿಸುತ್ತಿರುವಂತಹ ಸಮಯದೊಳಗೆ ವಧೆಯದ ಮುನ್ನಾಗ ದೇವಿ ಉದುರಿಸಿದಳ ದೈತ್ಯನ ತೊಡೆಗಳ. ತನ್ನ ಖಡ್ಗವನ್ನು ತೆಗೆದುಕೊಂಡು ನಿಶುಂಭನ ತೊಡೆಗೆ ಒಂದ್ಸಲ ಹೊಡೆದ ಬಿಟ್ಲಕ್ಕಿ ಥಡಲ್ಲಿ ಅಂತ. ಆದರೂ ಸೊಕ್ಕು ಮುರಿಲಿಲ್ಲ ನಿಶುಂಭನಿಗೆ. ಹೇಳ್ತಾನೆ, ಬೆದರಿದ್ರು ನೋಡೆನ್ನುತ್ತ ದೇವಿಯ ವದನಕ್ಕೆ ತೆರೆ ನುಂಗಬರೆ ಶಿರ ವದನ ಎಗರಿಸಿದಳು ಕೃಪಾಣದಲ್ಲಿ ಕೂಗುತ್ತ ದೇವಿ. ಏನವನ ತೊಡೆಗೆ ಹೊಡೆದಳಲ್ಲ, ಸೊಕ್ಕು ಮುರಿಯಲಿಲ್ಲ. ಎಲೆ ಗೈಯಾಳಿಯೇ, ನಿನ್ನಂತ ನೀಚ ಸ್ತ್ರೀಯನ್ನ ರಣಭೂಮಿಯ ಚೆಂಡಿಗೆ ಆಹುತಿ ಕೊಡುವೇನಂತೇಳಿ ಹಂಗ ಹಾರಾಡ್ತಾ ದೇವಿಯ ಜೊತೆಗೆ ಹೋಗ್ತಿದ್ದ. ಅತ್ಯಂತ ಕೋಪದಿಂದ ಗುಡ್ಡ ಪರ್ವತಗಳನ್ನು ಕಿತ್ತಿ ದೇವಿಯ ಮೇಲೆ ಎಸೀಲಿಕ್ಕತ್ತ. ದೇವತೆಗಳಂದ್ರು, ಮುಗಿತು ನಮ್ಮ ಕತ್ತಿ. ಪರ್ವತಗಳೇ ಹಾರಿಸ್ತಾ ಇದ್ದಾನೆ. ದೇವಿ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಅವನ ಗರ್ಜನೆ, ಅವನ ಕೋಪದಿಂದ ಎಂಥದ್ದು! ತನ್ನ ನಿಶುಂಭ ತನ್ನ ಕಾಲಿನಿಂದ 1 ಗ್ರಹವನ್ನು ಒದ್ದರೆ 9 ಗ್ರಹಗಳು ನಡುಗುತ್ತಿದ್ದವು. ಅಷ್ಟು ಶಕ್ತಿ ನಿಶುಂಭನಿಗಿತ್ತು. ಗ್ರಹಗಳನ್ನ ಕಿತ್ತಿ ದೇವಿ ಮೇಲೆ ಎಸಿಲಿಕ್ಕೆ ಹೋಗ್ತಾನೆ. ಬೆಟ್ಟ ಪರ್ವತಗಳನ್ನು ಎತ್ತಿ ಎಸಿಲಿಕ್ಕೆ ಹೋಗ್ತಾನೆ. ಆದರೆ ಶಾಂಭವಿ ಪಾರ್ವತಿ ಅದೆಲ್ಲವನ್ನು ಕೂಡ ಇಂದ್ರನ ವಜ್ರಾಯುಧದಿಂದ ಕತ್ತರಿಸಿ ತುಂಡು ಮಾಡಿಬಿಡ್ತಾ ಇದ್ದಾಳೆ. ಶಾಂಭವಿ ಕತ್ತರಿಸಿ ತುಂಡು ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ಯುದ್ಧ ಭೂಮಿಯಲ್ಲಿ ಬಹು ಭಯಂಕರವಾಗಿರ್ತಕ್ಕಂತಹ ಯುದ್ಧ. ಶುಂಭರು ಏಕಕಾಲದೊಳಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಆ ತಾಯಿ ದುರ್ಗಿ ಅವತಾರವನ್ನು ತಾಳ್ತಾಳ. ದುರ್ಗೆಯ ಅವತಾರವನ್ನು ತಾಳಿ ರಣಭೂಮಿಯಲ್ಲಿ ನಿಶುಂಭನ ಎದುರಿಗೆ ಬಂದಾಗ ಮತ್ತೊಂದು ಕಾಲನ್ನು ಕತ್ತರಿಸಿದಳು. ಉಗ್ರ ರೂಪಿಣಿ, ಮೈ ನಡಗ್ತಾ ಇದೆ, ಮೈ ಬೆವರೇರುತ್ತಿದೆ, ಬೆವರು ನದಿಯಂತೆ ಹರಿತಾ ಇದೆ. ಯಾವಾಗ ಅವನನ್ನು ತುಂಡು ಮಾಡಲಿಕ್ಕತ್ತಿದ್ದಳಲ್ಲ, ತನ್ನ ಕೈಯಲ್ಲಿರ್ತಕ್ಕಂಥ ತ್ರಿಶೂಲನ್ನು ಹಿಡಿದುಕೊಂಡಳು. ರಣಭೂಮಿಯಲ್ಲಿ ನಲುದಾಡುತ್ತಾ ಗರಗರನೆ ತಿರುಗುತ್ತಾ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ನಿಶುಂಭನ ಎದೆಯ ಮೇಲೆ ಕಾಲಿಟ್ಟಳು. ಆ ತ್ರಿಶೂಲ ತೆಗೆದುಕೊಂಡು ನಿಶುಂಭನ ಎದೆಗೆ ಚುಚ್ಚಿ ಬಿಡ್ತಾ ಇದ್ದಳೆ ಶಾಂಭವಿ. ಚಾಮುಂಡಿ ಮಾತೆ ಶ್ರೀ ಚಕ್ರ ಪೀಠೆ ಪುನೀತೆ ತ್ರಿಪುರಾಂಬ ಸುರ ಸೇವಿತೆ ತೋಂ ತಕಿಟ ತೋಂ ತಕಿಟ ತೋಂ ತಕಿಟ ತೋಂ ತೋಂ ಧಿಂ ತಕಿಟ ಧಿಂ ತಕ್ ಧಿಂ ತಕಿಟ ಧಿಂ ಧಿಂ. ಈ ರೀತಿಯಾಗಿ ರಣಭೂಮಿಯಲ್ಲಿ ಹೋರಾಡಿರ್ತಕ್ಕಂಥ ನಿಶುಂಭ ಖಂಡ ತುಂಡವಾಗಿ ಕೈ ಕಾಲು ಎಲ್ಲವನ್ನು ಒಂದೊಂದೇ ಕತ್ತರಿಸಿ ಹೆಡೆಮುರಿಯನ್ನು ಕಟ್ಟಿದಳು ರಣಭೂಮಿಯೊಳಗೆ. ರಣಚಂಡಿಯಾಗಿ ಪಾರ್ವತಿ ರಣಚಂಡಿಯಾಗಿ ನೋಡಿ.
ಯುದ್ಧ ಎಷ್ಟು ಭಯಂಕರವಾಗಿತ್ತು, ಹೌದಿಲ್ಲ? ಎಷ್ಟು ಭಯಂಕರವಾಗಿತ್ತು ಆಗಿನ ಕಾಲದಾಗ ಯುದ್ಧ, ಅಷ್ಟು ಭಯಂಕರ. ಈಗ ನೋಡಿ, ಜ್ಞಾನ ನಂಬಲ್ಲರಿ, ನಾವು ವಿಜ್ಞಾನ ನಂಬ್ತೀವಿ ಅನ್ನೋರು ಹೆಚ್ಚಾಗ್ಯಾರ. ನಾವು ಏನಿದ್ರು ನಾವು ವಿಜ್ಞಾನಿಗಳು ನಂಬ್ತೀವಿ, ಇವೆಲ್ಲ ಕಂತೆ ಪುರಾಣಗಳು ಕೇಳೋದಿಲ್ಲ ನಾವು ಅನ್ನೋರು ಅದಿ. ಹೌದಾ? ನೆನಪಿಟ್ಕೊಳ್ರಿ, ವಿಜ್ಞಾನ ಕಣ್ಣಿಗೆ ಕಾಣಿಸುವಷ್ಟರ ಮಾತ್ರ ಇದೆ. ನೀವು ದುರ್ಬಿಂದು ಹಚ್ಚಿ ಎಲ್ಲಿ ತನಕ ನೋಡ್ತೀರಿ, ನಿಮ್ಗೆ ಅಲ್ಲಿ ತನಕ ಆಕಾಶ ಕಾಯ ಕಾಣ್ತದ. ವಿಜ್ಞಾನಕ್ಕೂ ಮೀರಿ ಜ್ಞಾನವನ್ನು ಯೋಗದಿಂದ, ಜ್ಞಾನದಿಂದ ಪರಮಾತ್ಮನನ್ನೇ ಕಾಣಬಹುದು ನಾವು. ಈಗೆಲ್ಲ ದೇವಿ ಪುರಾಣದಾಗ ನೋಡ್ತೀರಿ ನೀವು, ನಾರಾಯಣಾಸ್ತ್ರ ಇಡೀ ಬ್ರಹ್ಮಾಂಡವೇ ಸುಟ್ಟು ಹಾಕ್ತದ. ಪಾಶುಪತಾಸ್ತ್ರ ಜೀವರಾಶಿಯ ಸಂಕುಲವನ್ನೇ ಹಾಳು ಮಾಡಿಬಿಡ್ತದೆ. ಸುದರ್ಶನ ಚಕ್ರ ಪ್ರಕೃತಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತದ. ಆವಾಗಿನ ಯುದ್ಧದ ಅಸ್ತ್ರಗಳು ಈಗಿನ ಯುದ್ಧದ ಅಸ್ತ್ರಗಳು ಒಂದೇ. ಈಗೇನಂತೀರ ಅವಕ್ಕ? ವೆಪನ್ಸ್, ಬಾಂಬ್ಗಳು, ಆಟಮ್ ಬಾಂಬ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳು. ಇವೇನು ನಿನ್ನೆ ವಿಜ್ಞಾನಿಗಳು ಕಂಡಿಡಿದು ಅಂತ ಹೇಳಿದ್ರೆ ಏನು? ಈ ದೇವಿ ಪುರಾಣ ಕೇಳಿದ್ರೆ ಗೊತ್ತಾಗ್ತದ ಆಗಿನ ಕಾಲದಾಗ ಎಂತಿಂಥ ಅಸ್ತ್ರಗಳು ನಮ್ಮ ದೇವತೆಗಳ ಬಳಸಿದ್ರು ಅಂತಕ್ಕಂಥದ್ದನ್ನು. ದೇವತೆಗಳ ಕೈಯೊಳಗೆ ಆಯುಧಗಳು ಯಾಕಿರ್ತವೆ? ಅಧರ್ಮವನ್ನು ಮೆಟ್ಟಿ ನಿಲ್ಲುವುದಕ್ಕಾಗಿ ದೇವರ ಕೈಯಾಗ ಆಯುಧ ಇರ್ತಾವೆ. ಇದು ಮೊದಲು ನೆನ್ಪಿಟ್ಕೊಳ್ರಿ ನೀವು. ಧರ್ಮ ರಕ್ಷಣೆಗೆ ಆಯುಧ ಹಿಡಿಯಲೇಬೇಕು, ದೇಶ ರಕ್ಷಣೆಗೆ ಆಯುಧ ಹಿಡಿಯಲೇಬೇಕು, ಧರ್ಮದಿಂದ ಇರಬೇಕು. ಇದನ್ನು ಆಗಿನ ಕಾಲಕ್ಕೆ ಹೇಳಿದ್ರಲ್ಲ. ನೀವಂತೀರಿ, ಇಲ್ಲ ರೀ, ವಾಹನ ಚಲಾಯಿಸಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯವಾಗಿರಬೇಕು, ಇದು ಕಾನೂನಿದೆ. ಈ ಕಾನೂನು ದೇವಿ ಪುರಾಣದಾಗ ಬಂದದ್ರಿ. ತಲೆ ಮೇಲೆ ಕಿರೀಟ್ ಇಟ್ಕೋತಾರಲ್ಲ, ಅದ ಹೆಲ್ಮೆಟ್. ಅವಾಗ ಶಿರದ ರಕ್ಷಣೆಗೆ ಹೆಲ್ಮೆಟ್, ಅದೇ ಕಿರೀಟ. ಎದೆ ಕವಚಗಳು ಇಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ ಅಂತೀರಿ ನೀವು. ಈಗ ಈ ಬುಲೆಟ್ ಪ್ರೂಫ್ ಜಾಕೆಟ್ ದೇವಿ ಪುರಾಣದಾಗ ಆಗಿನ ಕಾಲಕ್ಕೆ ಬಂದವು, ಹೌದಿಲ್ಲ? ಎದೆ ಕವಚಗಳಂತೂ ಉಕ್ಕಿನೂ ಹಾಕ್ಕೊಳ್ತಾ ಇದ್ರು. ಯಾವುದು ಹೊಸದಲ್ಲ, ಎಲ್ಲ ಹಳಿದೆ, ಹೆಸರು ಬೇರೆ ಅಷ್ಟೇ, ಹೆಸರು ಬೇರೆ. ಜ್ಞಾನ ವಿಜ್ಞಾನ ಭಾಳ ಅಂತರ ಇದೆ. ವಿಜ್ಞಾನಕ್ಕೆ ನಿಲುಕದ್ದು ಜ್ಞಾನಕ್ಕೆ ನಿಲುಕ್ತದ. ಅದಕ್ಕೆ ದೇವಿಯನ್ನು ಜ್ಞಾನಕ್ಕೆ ಹೋಲಿಸ್ಯಾರ, ಈ ರಾಕ್ಷಸರನ್ನ ಅಜ್ಞಾನಕ್ಕೆ ಹೋಲಿಸ್ಯಾರ. ಅಜ್ಞಾನಕ್ಕೆ ಹೋಲಿಸ್ಯಾರ. ಜ್ಞಾನಿಯಾಗಿರ್ತಕ್ಕಂಥವನು ಮೌನಿಯಾಗಿರ್ತಾನೆ, ಅಜ್ಞಾನಿಯಾಗಿರ್ತಕ್ಕಂಥವನು ಕಡ್ಡಿ ಆಡಿಸ್ತಾ ಇರ್ತಾನೆ, ಜಗಳ ಮಾಡ್ತಿರ್ತಾನೆ. ಜ್ಞಾನ ಇದ್ದವ ಎಂದೂ ಜಗಳಕ್ಕೆ ಬರೋದಿಲ್ಲ. ನಾ ಇವತ್ತು ದಿಗ್ಗಿ ಕಡೆ ಹೊಂಟಿದ್ದೆ, ಒಂದು ಹಾಡು ಹಾಕಿದ್ದವ ಆಟೋದಾಗ. ಈಗಂತೂ ಗೊತ್ತದಲ್ರಿ, ಅಂತಿಂತ ಚಂದನ ಹಾಡ್ರಿ, ಏನು ಹಾಡು ಕೇಳಿದ್ರೆ ಉಡಿ ತುಂಬಿ ಕಳಿಸ್ಬೇಕು ಅಂತ ಹಾಡೋದವು. ಏನು ಕಾಲ ಬಂತ್ರಿ ಇದೆಲ್ಲ. ನಮ್ಮಂಥರದ ಏನೋ ನಡೆನೇ ಒಲ್ದದು. ಅದು ಯಾವುದೋ ಗೊಂಬೆ ಆಡ್ಸೋನು ಮೇಲೆ ಕುಂತವನು ಅಂತ ಹಾಡೋದಕ್ಕೆ ಒಂದು ಎರಡು ಹಾಡು ನುಡಿ ಕೇಳಿದೆ ನಾ. ತಲೆಯಾಗ ಬಂತು, ಗೊಂಬೆ ಆಡ್ಸೋನು ಮ್ಯಾಲೆ ಕುಂತಾನ ಪರಮಾತ್ಮ, ಆದ್ರೆ ಕಡ್ಡಿ ಆಡ್ಸೋರು ನಮ್ಮ ಸುತ್ತಮುತ್ತ ಇರ್ತಾರೋ, ಶಾಣೆ ಆಗು ಒಂದ ಡ್ರೈವರಿಗೆ. ಹೌದ್ರಿ, ಮತ್ತೆ ಖರೆ ಅದು ನೀವು ಹೇಳೋದಂತ.